ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಂ ಕ್ರಿಯೇಷನ್ಸ್. ಎರಡೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಬ್ಯೂಟಿಫುಲ್ ಸ್ಯಾರಿ ಕುಚ್ ಡಿಸೈನ್ನ ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಇಲ್ಲಿ ಅದಕ್ಕೆ ಫಸ್ಟು ಹರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ನ ಮಾಡ್ಕೊಳ್ಳಿ. ಸೊ 1 ಟೈಮ್ ಅಥವಾ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿ 2 ಟೈಮ್ಸ್ ಲಾಕ್ ಮಾಡಿಕೊಂಡು ಈಗ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡೋಣ. ನಾನು ಇಲ್ಲಿ ಈ ರೀತಿ ಬಿಗ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಸೊ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿ ಆಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆ ಕೂಡ ಒಂದು ಸರ್ತಿ ಲಾಕ್ನ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿದ್ಮೇಲೆ ಈಗ ಚೈನ್ಸ್ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟು 3 ಚೈನ್ ಹಾಕೋಣ. 3 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿದ್ಮೇಲೆ ಈಗ ಮತ್ತೆ ಚೈನ್ಸ್ ಹಾಕ್ಕೊಳ್ಳೋಣ. ಸೊ ಇಲ್ಲಿ 3 ಚೈನ್ ಹಾಕಿ ಫಸ್ಟು 3 ಚೈನ್ ಹಾಕಿ ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ನಾನು ತೋರಿಸಿದ ಬೀಡ್ಗಿಂತ ಸ್ವಲ್ಪ ಬಿಗ್ ಸೈಜ್ ಬೀಡ್ ಆ್ಯಡ್ ಮಾಡಿ. ನನಗೆ ಎಂಡಲ್ಲಿ ಅನ್ನಿಸ್ತಿದ್ದು ತುಂಬ ಚಿಕ್ಕದಾಯಿತು ಅಂತ ಹೇಳಿ. ಸೊ ಇದಕ್ಕಿಂತ ಒಂದು ಸ್ವಲ್ಪ ಬಿಗ್ ಸೈಜ್ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿದ್ಮೇಲೆ ಮತ್ತೆ ಅಗೇನ್ 3 ಚೈನ್ ಹಾಕಿ. ಸೊ ಟೋಟಲಾಗಿ 6 ಚೈನು, ಮಧ್ಯದಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸ್ವಲ್ಪ ಒಳಗಡೆ ಅಂದರೆ 4 ಚೈನ್ ಆಗುವಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಯು ಶೇಪ್ ಬರೋ ರೀತಿ, ಈ ರೀತಿ ಯು ಶೇಪ್ ಬರಬೇಕು, ಆ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ಈಗ ನಮಗೊಂದು ಆರ್ಚಿಗೆ 3, 6, 3 ಈ ರೀತಿ ಚೈನ್ಸ್ಗಳು ಬೇಕು. ಸೊ ಇಷ್ಟಾದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೆ ಒಂದು ಬಿಗ್ ಸೈಜ್ ಬೀಡನ್ನ ಆ್ಯಡ್ ಮಾಡೋಣ. ಸೊ ಇಲ್ಲಿ ಕುಚ್ಚಿಗೆ ಸ್ಪೇಸ್ ಬಿಡ್ತಾ ಇಲ್ಲ, ಯಾಕಂದರೆ ಆರ್ಚ್ ಒಳಗೇ ಕುಚ್ಚು ಬರುತ್ತೆ ಅದಕ್ಕೋಸ್ಕರ. ಸೊ ಇಲ್ಲಿ ಒಂದು ಮತ್ತೆ ಬೀಡನ್ನ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿದ್ಮೇಲೆ ಅದು ಸೀರೆಗೆ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆ ಕೂಡ ಒಂದು ಸತಿ ಲಾಕ್ನ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿಕೊಂಡು ಮತ್ತೆ ಅಗೇನ್ ಆರ್ಚ್ಗೆ 3 ಚೈನ್ಸ್ ಹಾಕೋಣ. 3 ಚೈನ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ ಹಾಕಿ ಫಸ್ಟು 3 ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡಿ. ನಾನು ಈಗ ಮಾಡಿದ್ಕಿಂತ ದೊಡ್ಡ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ ಅಗೇನ್ 3 ಚೈನ್ಸ್ನ ಹಾಕ್ಕೋಬೇಕು. ಸೊ ಟೋಟಲಾಗಿ 6 ಚೈನ್ ಆದಂಗೆ ಆಗುತ್ತೆ. 3 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಒಂದು ಸ್ವಲ್ಪ ಒಳಗಡೆ ಅಂದರೆ 4 ಚೈನ್ ಆಗುವಷ್ಟು ಗ್ಯಾಪ್ ಇಟ್ಟು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಮತ್ತೆ ಅಗೇನ್ 3 ಚೈನ್ ಅದು ಕೂಡ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬಿಗ್ ಸೈಜ್ ಬೀಡನ್ನ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತು ಅದು ಕೂಡ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆ ಕೂಡ 1 ಟೈಮು ಲಾಕ್ನ ಮಾಡ್ಕೊಳ್ಳಿ. ಸೊ ಹೀಗೆ ಕಂಟಿನ್ಯೂ ಪೂರ್ತಿ ಫಸ್ಟ್ ಸ್ಟೆಪ್ನ ಹಾಕ್ಕೊಂಡು ಹೋಗಬೇಕು. ಬೀಡ್ ಆದಮೇಲೆ ಮತ್ತೆ 3, 6, 3 ಒಂದು ಬೀಡು ಮತ್ತು 3, 6, 3. ಸೊ 6 ಚೈನ್ ಮಧ್ಯದಲ್ಲಿ ಒಂದು ಬೀಡ್ ಬರೋ ರೀತಿ ಮಾಡ್ಕೋಬೇಕು. ಸೊ ಫಸ್ಟ್ ಸ್ಟೆಪ್ ಹೀಗೆ ಕಂಟಿನ್ಯೂ ಹಾಕ್ಕೊಂಡೋಗಿ ಸೆಕೆಂಡ್ ಸ್ಟೆಪ್ಪಿಗೂ ಕೂಡ ನಾನು ಸೇಮ್ ಕಲರ್ನೇ ದಾರ ತೊಗೊಂಡಿದ್ದೀನಿ, 6 ದಾರ. ಸೊ ಫಸ್ಟ್ ಅದನ್ನ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ 1 ಟೈಮ್ ಲಾಕ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸು ಲಾಕ್ನ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಈಗ ನಾನು 5 ಬೀಡ್ಗಳನ್ನ ತೊಗೋತಾ ಇದ್ದೀನಿ ಇಲ್ಲಿ ಟೋಟಲ್ಲು. ನಿಮ್ಗೆ ಈ ರೀತಿ 5 ಒಮ್ಮೆ ತೊಗೊಳಕ್ಕಾಗಲಿಲ್ಲ ಅಂದರೆ 2, 3 ಈ ರೀತಿ ಟೋಟಲಾಗಿ 5 ಬೀಡನ್ನ ಈ ರೀತಿ ಆ್ಯಡ್ ಮಾಡಬೇಕು. ಸೊ 5 ಬೀಡ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ. ಬೀಡ್ ಲಾಕ್ ಮಾಡಿದ್ಮೇಲೆ ಈ ಸೈಡ್ ಈ ಬೀಡ್ ಪಕ್ಕ ಬಿಗ್ ಸೈಜ್ ಬೀಡ್ ಪಕ್ಕ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ನ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿದ್ಮೇಲೆ ಆ ಲಾಕಿಗೆ 1 ಟೈಮು ಲಾಕ್ನ ಮಾಡ್ಕೋಬೇಕು. ಸೊ ಲಾಕ್ ಮಾಡಿದ್ಮೇಲೆ ನಿಮಗೆ ಡಿಸೈನು ಈ ರೀತಿ ಬರುತ್ತೆ. ಏನು ಬಿಗ್ ಬೀಡ್ ಕೆಳಗಡೆ ಈ ರೀತಿ 5 ಸ್ಮಾಲ್ ಬೀಡ್ ಬರುತ್ತೆ. ಸೊ ಈಗ ನೆಕ್ಸ್ಟ್ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಿ ಇಲ್ಲಿ ಬೀಡ್ಗಿಂತ ಮುಂಚೆ ಒಂದು 3 ಚೈನ್ ಇದೆಲ್ಲ ಅದ್ರ ಕೆಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ 1, 2 ದಾರ 1, 2 ದಾರ 1 ತ್ರಿಬಲ್ ಕ್ರೋಶೆ ಕಂಬನ ಮಾಡಬೇಕು. ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಬೇಕು. ಆ 6 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ 1, 2 ದಾರ 1, 2 ದಾರ 1 ಈ ರೀತಿ ಕಂಬಗಳನ್ನ ಮಾಡ್ಕೋಬೇಕು. ಬೀಡ್ಗಿಂತ ಮುಂಚೆ 3 ಚೈನ್ ಇದೆ, ಬೀಡ್ ಈ ಸೈಡ್ 3 ಚೈನ್ ಇದೆ. ಸೊ ಒಂದು 3 ಚೈನ್ಗೆ ನಾವಿಲ್ಲಿ 8 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಸೊ ಇಲ್ಲಿ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಬೇಕು. ಈ ಸೈಡ್ ಫಸ್ಟ್ 3 ಚೈನ್ ಏನಿದಾವಲ್ಲ ಅಲ್ಲೇ ಅಷ್ಟೇ ನೀವು ಮಾಡ್ಕೋಬೇಕು. ಆ ಬೀಡ್ ಆ ಸೈಡ್ ಹೋಗಬಾರ್ದು. ತ್ರಿಬಲ್ ಕ್ರೋಶೆ ಕಂಬಗಳು ಬೀಡ್ ಈ ಸೈಡೆ 3 ಚೈನ್ ಒಳಗಡೆ ಕಂಬಗಳನ್ನ ಮಾಡಿಕೊಂಡು ಹೋಗಬೇಕು. ಸೊ ಟೋಟಲಾಗಿ 8 ಕಂಬ ಮಾಡ್ಕೊಂಡಿದ್ದೀನಿ. ನಿಮಗೆ 8 ಜಾಸ್ತಿ ಅನ್ನಿಸ್ತಂದರೆ 7 ಕೂಡ ಮಾಡ್ಕೋಬೋದು. 8 ಕಂಬ ಹಾಕಿದ ಮೇಲೆ 3 ಚೈನ್ ಹಾಕಿ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಿ ಈಗ ಬೀಡ್ ಈ ಸೈಡ್ 3 ಚೈನ್ ಇದಾವಲ್ಲ ಆ ಸೈಡ್ ಈಗ
ಕಂಬಗಳನ್ನ ಮಾಡ್ಕೋಬೇಕು. ಆ ಸೈಡ್ ನೀಡಲ್ ಹಾಕಿ ದಾರ ತಂದು 2 ದಾರ 1 2 ದಾರ 1 2 ದಾರ 1 ಸೊ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. ಸೊ ಈ ಸೈಡು ಕೂಡ ನಾನು 8 ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾಯಿದ್ದೀನಿ. ಸೊ ನಿಮಗಿದು ಜಾಸ್ತಿ ಅನಿಸ್ತಂದರೆ ಈ ಸೈಡ್ ಕೂಡ 7 ಕಂಬ, ಈ ಸೈಡ್ ಕೂಡ 7 ಕಂಬ, ಈ ರೀತಿ ಸೇಮ್ ಕೌಂಟಲ್ಲಿ ಕಂಬಗಳನ್ನ ಮಾಡ್ಕೊಳ್ಳಿ. ಸೊ ನಾನು 8 ಮಾಡಿದ್ದೀನಲ್ಲ, ಅದಕ್ಕೆ ಈ ಸೈಡು ಕೂಡ 8 ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ನೀವಿಲ್ಲಿ ಈ ಸೈಡ್ 8 ಕಂಬ, 3 ಚೈನ್ 8 ಕಂಬ ಇಷ್ಟು ಹಾಕಿದ ಮೇಲೆ ಈ 3 ಚೈನಲ್ಲಿ ಕುಚ್ಚು ಬರುತ್ತೆ. ಸೊ ನಿಮಗೆ ಬೇಕಂದರೆ ಅಲ್ಲಿ 4 ಚೈನ್ ಕೂಡ ಹಾಕ್ಕೊಳ್ಳಿ. ಸೊ ಕಂಬ ಆದಮೇಲೆ ಲಾಸ್ಟಲ್ಲಿ ಈ 3 ಚೈನ್ ಲಾಕ್ ಇರುತ್ತಲ್ಲ, ಆ ಲಾಕಿಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೆ 5 ಬೀಡ್ಗಳನ್ನ ತೊಗೊಳ್ಳಿ. ಸೊ 5 ಬೀಡ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ರೀತಿ 5 ಬೀಡ್ ಬರಲಿಲ್ಲ ಅಂದರೆ ಆಗಲೇ ಹೇಳಿದ್ನಲ್ಲ, 2 ಬೀಡ್ ಒಂದು ಸಲ ಆ್ಯಡ್ ಮಾಡಿ, 3 ಬೀಡ್ಸ್ನ ಒಂದು ಸಲ ಆ್ಯಡ್ ಮಾಡಿ. ಸೊ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಈ ಸೈಡ್ ಬೀಡ್ ಪಕ್ಕ ಲಾಕ್ ಇರುತ್ತಲ್ಲ, ಆ ಲಾಕಿಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ ಈಗ ಆರ್ಚು ಸ್ಟಾರ್ಟ್ ಆಗುತ್ತೆ ಈಗ ನೆಕ್ಸ್ಟು. ಸೊ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಬೇಕು. ಈ ಬೀಡ್ಗಿಂತ ಮುಂಚೆ ಇರೋ 3 ಚೈನ್ ಈ ಸೈಡು ನೀಡಲ್ ಹಾಕಿ ದಾರ ತಂದು 2 ದಾರ 1 2 ದಾರ 1 2 ದಾರ 1 ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು. ಸೊ ನೀವು ಒಂದನೇ ಆರ್ಚಲ್ಲಿ ಎಷ್ಟು ಕಂಬ ಮಾಡ್ಕೊಂಡಿರ್ತೀರಲ್ಲ ಅಷ್ಟೇ ಕಂಬಗಳನ್ನ ಈ ಸೆಕೆಂಡ್ ಆರ್ಚು ಆಮೇಲೆ ಪ್ರತಿಯೊಂದು ಆರ್ಚಲ್ಲೂ ಕೂಡ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ 8 ಕಂಬಗಳನ್ನ ಹಾಕಿದ್ದೀನಿ. 8 ಕಂಬ ಆದಮೇಲೆ 3 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಿ ಈ ಸೈಡ್ 3 ಚೈನ್ ಬೀಡ್, ಈ ಸೈಡು 3 ಚೈನ್ಗೆ ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು. ಈ ಸೈಡು ಕೂಡ 8 ತ್ರಿಬಲ್ ಕ್ರೋಶ ಕಂಬ ಮಾಡಬೇಕು. ನೀವು ಬೇಕಂದರೆ ಇಲ್ಲಿ ಡಬಲ್ ಕ್ರೋಶಗಳನ್ನ ಕೂಡ ಯೂಸ್ ಮಾಡ್ಬೋದು ಸ್ಟಾರ್ಟಿಂಗಿಂದನೇ, ಇಲ್ಲಾಂದರೆ ತ್ರಿಬಲ್ ಕ್ರೋಶನೇ ಮಾಡಿ, ಅಂದರೆ ಒಂದೇ ಆರ್ಚ್ ಬರುತ್ತಲ್ಲ, ಸೊ ನಿಮಗೆ ಆರ್ಚ್ ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ. ಸೊ ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಹಾಕಿದ್ದೀನಿ. ಈ ಸೈಡ್ 8 ಕಂಬ, 3 ಚೈನ್ 8 ಕಂಬ ಹಾಕಿದ ಮೇಲೆ ಈ 3 ಚೈನ್ ಲಾಕ್ ಇದೆಯಲ್ಲ, ಆ ಲಾಕಿಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ತಿ 5 ಬೀಡ್ಸ್ನ ಹಾಕ್ಕೋಬೇಕು. ಮತ್ತು ಈ ರೀತಿ ಆರ್ಚ್ನ ಸ್ಟಾರ್ಟ್ ಮಾಡಬೇಕು. ಸೊ ಕಂಟಿನ್ಯೂ ಪೂರ್ತಿ ಹೀಗೆ ಹಾಕ್ಕೊಂಡು ಹೋಗಬೇಕು. ಈ 3 ಚೈನ್ ಗ್ಯಾಪಲ್ಲಿ ಕುಚ್ಚುಗಳನ್ನ ಕಟ್ಟಿ ತೋರಿಸ್ತೀನಿ ನೋಡಿ ಇಲ್ಲಿ ಯಾವ ರೀತಿ ಕಾಣುತ್ತೆ ಅಂತ. ಸೊ ಈ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ನಾನು 150 ಎಳೆ ದಾರ ತೊಗೊಂಡು ಕುಚ್ಚನ್ನ ಕಟ್ಟಿದ್ದೀನಿ. ನಾನಿಲ್ಲಿ ಈ ಮಧ್ಯದಲ್ಲಿರೋ ಬೀಡು ಮತ್ತು ಈ ಬಿಗ್ ಸೈಜ್ ಬೀಡ್ ಕೆಳಗಡೆ ಇರೋ ಬೀಡು ಸೇಮ್ ಸೈಜ್ ತೊಗೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಎದ್ದು ಕಾಣಿಸ್ತಾ ಇಲ್ಲ ಅದು ಬೀಡು ಆರ್ಚಲ್ಲಿರೋದು ಮಧ್ಯದಲ್ಲಿ. ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಬಿಗ್ ಸೈಜ್ ಬೀಡ್ ತೊಗೊಳ್ಳಿ ಅಂತ ಹೇಳಿದ್ನಲ್ಲ, ಸೊ ಬಿಗ್ ಸೈಜ್ ಬೀಡೇ ತೊಗೊಳ್ಳಿ, ಅಂದರೆ ನಿಮಗೆ ಜಾಸ್ತಿ ಕಾಣಿಸುತ್ತೆ, ಅದು ತುಂಬ ಚೆನ್ನಾಗಿ ಬರುತ್ತೆ. ಇದು ನನಗೆ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತು ಪರ್ಸ್ನಲಿ, ಪೂರ್ತಿ ಎಂಡ್ ಆದಮೇಲೆ ಡಿಸೈನು. ಸೊ ಅದಕ್ಕೆ ನೀವು ಕೂಡ ಬಿಗ್ ಸೈಜ್ ಬೀಡನ್ನ ತೊಗೊಳ್ಳಿ, ಅಂದರೆ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಈ ಡಿಸೈನು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.